ರಿಷಿಮಾರ್ ಜೈ ಭೀಮ್ ಸರ್. ಜೈ ಭೀಮ್ ಸರ್. ಇವತ್ತು ನಾವು ಪ್ರಗತಿಪರ ಚಿಂತಕರಾದ ಶ್ರೀ ವಿಠ್ಠಲ್ ಒಗ್ಗನವರ ಜೊತೆ ಕೆಲವು ವಿಚಾರಗಳನ್ನು ಮಾತಾಡಲಿಕ್ಕೆ ಕೂತಿದ್ವಿ. ಸರ್, ಭಾರತದಲ್ಲಿ ಮಾನವ ಹಕ್ಕುಗಳು ಅನ್ನೋದು ಯಾವ ರೀತಿ ಇತ್ತು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರ ಈಗ ಯಾವ ರೀತಿ ಇದೆ ಅಂತ ಸ್ವಲ್ಪ ವಿವರಿಸಿ. ಡಾಕ್ಟರ್ ಪ್ರದೀಪ್ ಸರ್ ಅವರೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದ ಹಿಡಿದು ಬರಬೇಕಾಗ್ತದೆ. ಕಾರಣ ಭೂ ಉತ್ಖನನಗಳಲ್ಲಿ ಮತ್ತು ಐತಿಹಾಸಿಕ ಮೂಲಾಧಾರಗಳು ದೊರಕಿರ್ತಕ್ಕಂಥದ್ದು 6ನೇ ಶತಮಾನದ ಕಾಲಘಟ್ಟದಿಂದ ಇತ್ತೀಚಿನ ಭಗವಾನ್ ಬುದ್ಧರ ಕಾಲಘಟ್ಟದಲ್ಲಿ ಮಾನವೀಯ ಮೌಲ್ಯಗಳು ಅಥವಾ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಗಣಗಳಿಗಿತ್ತು. ಮಾನವ ಹಕ್ಕುಗಳ ರಕ್ಷಣೆ ಆಗ್ತಾಯಿತ್ತು. ತದನಂತರ ಕಾಲಘಟ್ಟದಲ್ಲಿ ಅಂದರೆ ಕ್ರಿಸ್ತಪೂರ್ವ 185 ನಂತರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಕಾರಣ ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಆರ್ಯರು ತಮ್ಮ ಪ್ರಭುತ್ವವನ್ನು ಈ ಭಾರತೀಯ ಮೂಲ ನಿವಾಸಿ ಜನಾಂಗದ ಮೇಲೆ ಸಾಧಿಸಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಮಾನವ ಹಕ್ಕುಗಳ ಸಂರಕ್ಷಣೆ ಅಂದರೆ ಮೇಲ್ವರ್ಗದ ಸಂರಕ್ಷಣೆ ಅಂತಕ್ಕಂಥವನ್ನು ಮನದಟ್ಟು ಮಾಡಿಕೊಂಡು ಮೂಲ ನಿವಾಸಿ ಜನಾಂಗದವರಿಗೆ ಗುಲಾಮರಾಗಿ ಮಾಡಿಕೊಂಡು ಮಾನವ ಹಕ್ಕುಗಳಿಗೂ ಮತ್ತು ಗುಲಾಮರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಬಂದರಿಯನ್ನು, ಒಂದು ನಡುಗಡ್ಡೆಯನ್ನು ಸೃಷ್ಟಿ ಮಾಡೋದ್ರ ಮೂಲಕ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾಯಿದ್ರು. ಈಗ ಸ್ವತಂತ್ರ ಪೂರ್ವದಲ್ಲಿ ವಸಾಹತುಶಾಹಿ ಕಾಲಘಟ್ಟದಲ್ಲಿ ತೆಗೆದುಕೊಂಡಾಗ ಆಳುವರ್ಗದ ಅವರು ಮೊಘಲರಾಗಿರ್ಬೋದು, ಖಿಲ್ಜಿಗಳಾಗಿರ್ಬೋದು, ತಗಲಕ್ ಆಗಿರ್ಬೋದು, ಗುಲಾಮಿಗಳಾಗಿರ್ಬೋದು, ತದನಂತರ ಬಂದಿರತಕ್ಕಂಥ ಫ್ರೆಂಚರು, ಡಚ್ಚರು, ಆಂಗ್ಲರಾಗಿರ್ಬೋದು, ಇವರ ಜೊತೆಗೆ ಸಹಕಾರ ಮನೋಭಾವನೆಯಿಂದ ಅವರಿಗೆ ಸಹಾಯ ಮಾಡಲೆಂದೇ ಮತ್ತು ರಾಜಕೀಯ ರಾಜ್ಯಾಧಿಕಾರವನ್ನು ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಸಾಮಾಜಿಕ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿರ್ತಕ್ಕಂಥವರು ಕೇವಲ ಇಬ್ಬರು, ಒಂದು ಬ್ರಾಹ್ಮಣರು ಮತ್ತು ವೈಶ್ಯರು. ಆ ಕಾಲಘಟ್ಟದಲ್ಲೂ ಕೂಡ ಈ ದೇಶದ ಮೂಲ ನಿವಾಸಿ ಮತ್ತು SC ST OBC ಜನಾಂಗದವರ ಮೇಲೆ ದೌರ್ಜನ್ಯಗಳು ಆದರೂ ಕೂಡ ಅಥವಾ ದೌರ್ಜನ್ಯಗಳು ಮಾಡಿಸಿದ್ರು ಕೂಡ ಅದನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಅಥವಾ ಮಾನವ ಹಕ್ಕುಗಳು ಅಂತಕ್ಕಂಥದ್ದನ್ನು ಅವರು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಿಲ್ಲ. ಸೊ ಮಾನವ ಹಕ್ಕುಗಳ ಉಲ್ಲಂಘನೆ ಯಾವಾಗ ಆಗ್ತದೆ, ಯಾವುದು ಅಂತ ಕೇಳಿದ್ರೆ ನಾವು ಮನುಸ್ಮೃತಿಯನ್ನು ಅಧ್ಯಯನ ಮಾಡಿದಾಗ ಮನುಸ್ಮೃತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಆದೇಶಗಳನ್ನು ಪಾಲನೆ ಮಾಡದೇ ಇರತಕ್ಕಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಕ್ಕಂಥದ್ದು ಆ ವೈದಿಕ ಧಾರ್ಮಿಕ ಗ್ರಂಥಗಳಿಂದ ಕಾಣ್ತೀವಿ. ಸ್ವಾತಂತ್ರ್ಯ ನಂತರ ಇವತ್ತಿನ ದಿವಸ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಕ್ಕಂಥದ್ದಕ್ಕೆ 2 ವ್ಯಾಖ್ಯಾನಗಳನ್ನು ಕೊಡ್ಬೋದು. 1946 ಡಿಸೆಂಬರ್ 9ನೇ ತಾರೀಕಿನಿಂದ 1949 ನವೆಂಬರ್ 26ನೇ ತಾರೀಕಿನವರೆಗೆ 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಸಂವಿಧಾನ ರಚನಾ ಸಮಿತಿಯ 296 ಜನ ಸದಸ್ಯರು ಮತ್ತು ಸಂವಿಧಾನ ಕರಡು ರಚನಾ ಸಮಿತಿಯ 6 ಜನ ಸದಸ್ಯರು, ಒಬ್ಬ ಚೇರ್ಮನ್ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅವಿರತವಾಗಿ ಶ್ರಮವಹಿಸಿ ರಚನೆ ಮಾಡಿರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳು ಮತ್ತು ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಭಾರತವನ್ನು ಒಂದು ಪ್ರಬುದ್ಧ ರಾಷ್ಟ್ರ ಮಾಡುವಲ್ಲಿ ಮಾರ್ಗದ ಸೂಕ್ತಿಯಾಗಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ಭಾರತದ ಸಂವಿಧಾನದಲ್ಲಿ ಪೀಠಿಕೆಯಲ್ಲೇನೆ ಭಾರತ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಉಲ್ಲೇಖಿಸಿರ್ತಕ್ಕಂಥ ಪೀಠಿಕೆಯಲ್ಲಿ ನೋಡ್ತೀವಿ. ವಾಸ್ತವ ಸ್ಥಿತಿಗೆ ಬಂದಾಗ ಬಾಬಾ ಸಾಹೇಬರ ಮಹಾಪರಿನಿರ್ವಾಣದ ನಂತರ ಭಾರತದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಕ್ಕಂಥ 2 ವಿಷಯಗಳು ತೆಗೆದುಕೊಂಡು ನೋಡಿದಾಗ, ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಭಾರತದ ರಾಜಕೀಯ ಸಂವಿಧಾನದ ಮೇಲೆ ಶಾಸನಗಳು ಮಾಡ್ತಕ್ಕಂಥ ಸಂವಿಧಾನ ಏನಿದೆಯಲ್ಲೋ ಭಾರತದ ರಾಜಕೀಯ ಸಂವಿಧಾನದ ಮೇಲೆ ವೈದಿಕಶಾಹಿಯ ವಸಾಹತು ಕಾಲಘಟ್ಟದ ಸಾಂಸ್ಕೃತಿಕ ಸಂವಿಧಾನ ದೌರ್ಜನ್ಯಪೂರ್ವಕವಾಗಿ ಇವತ್ತಿನ ದಿವಸ ಆಳ್ವಿಕೆ ಮಾಡ್ತಾ ಇದೆ. ಅಂದರೆ ಬಡವರ ಮೇಲೆ, ಎಲ್ಲ ಜಾತಿಯ ಬಡವರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಕಾರ್ಮಿಕರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಹೆಣ್ಣು ಮಕ್ಕಳ ಮೇಲೆ, ಅದು ಶೋಷಣೆಗೊಳಪಟ್ಟಿರ್ತಕ್ಕಂಥ ಜನಾಂಗದ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು ಮತ್ತು ಬಡವರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಇವನ್ ಯಾವನ್ನೂ ಕೂಡ ಆಳುವ ವರ್ಗ ಅಥವಾ ವ್ಯವಸ್ಥೆ ಅದನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಟ್ರೀಟ್ ಮಾಡ್ತಾ ಇಲ್ಲ. ಅದೇ ಒಂದು ಬ್ರಾಹ್ಮಣ ಹೆಣ್ಣುಮಗಳು, ಕ್ಷತ್ರಿಯ ಹೆಣ್ಣುಮಗಳು, ವೈಶ್ಯ ಹೆಣ್ಣುಮಗಳ ಮೇಲೆ ಏನಾದರೂ ಹಲ್ಲೆ, ದೌರ್ಜನ್ಯ, ದಬ್ಬಾಳಿಕೆ
ಅಹಿತಕರ ಘಟನೆ ಘಟಿಸಿದಾಗ ಇಡೀ ದೇಶವೇ ಹೇಳುತ್ತೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಮಾನವ ಹಕ್ಕುಗಳ ಸಂರಕ್ಷಣೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೈದರಾಬಾದಿನ ನಡೆದಿರ್ತಕ್ಕಂಥ ಆ ಹೆಣ್ಣು ಮಗಳ ಹೆಣ್ಣು ಮಗಳ ಬಲಾತ್ಕಾರ ಮತ್ತು ಮರ್ಡರ್ ಆಗಿರ್ಬೋದು, ಮತ್ತು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಆ ಹೆಣ್ಣು ಮಗಳ ಒಂದು ಬಲಾತ್ಕಾರ ಮತ್ತು ದೌರ್ಜನ್ಯ ನೋಡಿರ್ಬೋದು. ಸೊ ಇದರ ಅರ್ಥ ಬಡವರ ಮೇಲೆ, ಕಾರ್ಮಿಕರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳು ಅವ್ಯಾವೂ ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ಲ, ಆದರೆ ಆಳು ವರ್ಗದ ಜನಾಂಗದವರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳು ಮಾತ್ರ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಕ್ಕಂಥ ವ್ಯವಸ್ಥೆ ಇವತ್ತಿನ ದಿವಸ ರೂಪಿಸಿಕೊಂಡಿದೆ. ಸರ್, ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಆದರೆ ಜನಸಾಮಾನ್ಯರಿಗೂ ಮಾನವ ಹಕ್ಕುಗಳಂದ್ರೆ ಏನು ಅನ್ನೋ ಒಂದು ಪರಿಕಲ್ಪನೆ ಕೂಡ ಗೊತ್ತಿರಲಿಕ್ಕಿಲ್ಲ ಸಹಜವಾಗಿ ಭಾರತದಲ್ಲಿ. ಹೌದು, ಮಾನವ ಹಕ್ಕುಗಳಂದ್ರೆ ಏನು ಸ್ವಲ್ಪ ತಿಳಿಸ್ಕೊಟ್ರ. ಈ ಭೂಮಿ ಮೇಲೆ ಜೀವಿಸಿರ್ತಕ್ಕಂಥ, ಅದಕ್ಕೆ ತಥಾಗತ ಭಗವಾನ್ ಬುದ್ಧರ ಮಾನವ ಹಕ್ಕುಗಳು ಬೇರೆ, ಮಹಾವೀರನ ಮಾನವ ಹಕ್ಕುಗಳು ಬೇರೆ, ಗಾಂಧೀಜಿ ಪ್ರತಿಪಾದನೆ ಮಾಡ್ತಕ್ಕಂಥ ಮಾನವ ಹಕ್ಕುಗಳು ಬೇರೆ. ಇವನು ಹೇಳಿದ್ರೆ ಬಹುಶಃ ನಿಮಗೆ ಅರ್ಥ ಆಗ್ತದೆ. ಮಾನವ ಹಕ್ಕುಗಳಂದ್ರೇನು, ಪ್ರತಿಯೊಂದು ಜೀವಿಗೂ ಕೂಡ ಜೀವಿಸ್ತಕ್ಕಂಥ ಹಕ್ಕಿದೆ, ಅದರ ಮೇಲೆ ಹಿಂಸೆ ಮಾಡಬಾರ್ದು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಅಣುರೇಣು ತೃಣಕಾಷ್ಟಗಳಲ್ಲೂ ಕೂಡ ಜೀವಿ ಇರುತ್ತೆ, ಅದನ್ನು ಹಿಂಸಿಸಬಾರ್ದು, ಇದು ಅವುಗಳ ಒಂದು ಹಕ್ಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಗಾಂಧೀಜಿ ಮಾನವ ಹಕ್ಕುಗಳಿಗೆ ವಿಚಾರಕ್ಕೆ ಬಂದಾಗ ಗಾಂಧೀಜಿ ಸ್ವತಃ ಹೇಳ್ತಾನೆ, ನಾನು ಹರಿಜನ ಉದ್ಧಾರಕ್ಕಿದ್ದೇನೆ, ಆದರೆ ನಾನು ಚಾತುರ್ವರ್ಣ ಪದ್ಧತಿಯನ್ನು ಪರಿಪಾಲನೆ ಮಾಡುತ್ತೇನೆ, ಪೋಷಿಸುತ್ತೇನೆ, ಪ್ರೇರೇಪಿಸುತ್ತೇನೆ, ಅವುಗಳ ರಕ್ಷಣೆ ಮಾಡುತ್ತೇನೆ. ಹಾಗಾದರೆ ಗಾಂಧೀಜಿ ದೃಷ್ಟಿಯಲ್ಲಿ ಮಾನವ ಹಕ್ಕುಗಳೆಂದರೆ ಆಯಾ ಜಾತಿ ಜನಾಂಗದವರು ಆಯಾ ಜಾತಿಯ ಕುಲಕಸಬುಗಳನ್ನು ಮಾಡಬೇಕು. ನೀವು ಮೇಲ್ವರ್ಗದ ಜನರಿಗೆ ಅಥವಾ ಇತರೆ ಮೇಲ್ವರ್ಗದ ಜನರಿಗೆ ಅಥವಾ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಥವಾ ಸವರ್ಣರಿಗೆ ನೀವು ಹಕ್ಕುಗಳ ಸಲುವಾಗಿ ಅವ್ರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯಗಳು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಕ್ಕಂಥದ್ದು ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಚಾತುರ್ವರ್ಣ ಪದ್ಧತಿ ಏನದಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದನ್ನು ವ್ಯವಸ್ಥಿತವಾಗಿ ಸಮಾಜದಲ್ಲಿ ಇಡಬೇಕು. ಆಯಾ ಜಾತಿ ಜನಾಂಗದವ್ರ ಜಾತಿ ಕಸುಬು ಮಾಡಬೇಕು. ಇವರು ಬೇರೆ ಜಾತಿಯವರಿಗೂ, ಅಪ್ಪರ್ ಕಾಸ್ಟ್ದವ್ರಿಗೆ ಏನಾದರೂ ಹಕ್ಕು ಕೇಳದೆ ಆ ಮೂಲಕ ಏನಾದರೂ ಉಲ್ಲಂಘನೆ ಆದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಕ್ಕಂಥದ್ದು ಗಾಂಧೀಜಿಯವರು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ತಥಾಗತ ಭಗವಾನ್ ಬುದ್ಧರು ಹೇಳ್ತಾರೆ, ಈ ಭೂಮಿಗೆ ಅಥವಾ ಈ ಸಕಲ ಜೀವರಾಶಿಗೆ, ಈ ಸೃಷ್ಟಿಗೆ ಕಾರಣೀಕರ್ತ ಅಥವಾ ಇದಕ್ಕೆ ಮುಖ್ಯಸ್ಥ ಅಂದರೆ ಮಾತು ಬರ್ತಕ್ಕಂಥ, ಅರ್ಥ ಮಾಡ್ಕೊಳ್ತಕ್ಕಂಥ, ಕಾಣ್ತಕ್ಕಂಥ ಸೃಜನಶೀಲ ವ್ಯಕ್ತಿ ಮನುಷ್ಯ. ಒಬ್ಬ ಮನುಷ್ಯ ಮತ್ತೊಂದು ಮನುಷ್ಯನ ಸ್ವಾತಂತ್ರ್ಯವನ್ನು ಹರಡ ಮಾಡೋದ್ರ ಮೂಲಕ ಆತನ ಸ್ವತಂತ್ರವಾಗಿ ಬದುಕ್ತಕ್ಕಂಥದನ್ನು ಕಿತ್ತುಕೊಳ್ತಕ್ಕಂಥದಕ್ಕೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಸೊ ಇದು ಯಾವುದೇ ಜಾತಿ ಧರ್ಮ ಅವರಿಗೆ ಸೀಮಿತಗೊಂಡಿರ್ತಕ್ಕಂಥದ್ದಲ್ಲ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥದ್ದು ಅದು ಮಾನವ ಧರ್ಮ. ಈ ಸಕಲ ಜೀವಾತ್ಮರಿಗೆ ಲೇಸ ಬಯಸ್ತಕ್ಕಂಥ ಉಲ್ಲಂಘನೆ ಆಗೋದೇ ಮಾನವ ಧರ್ಮ ಉಲ್ಲಂಘನೆ ಅಂತ. ಸರ್, ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದು ಮಹಾಡ್ ಚಳವಳಿ ಇತ್ತು, ಅದನ್ನು ಭಾರತದಲ್ಲಿ ಪ್ರಥಮ ಮಾನವ ಹಕ್ಕುಗಳ ಚಳವಳಿ ಅಂತೂ ಕೂಡ ಅಂತಾರೆ ಸರ್. ಅದು ಯಾವ ರೀತಿ ಆಯಿತು ಅಂತ ಸ್ವಲ್ಪ ವಿವರಣೆ ಹೇಳಿ. ಈಗ ನೋಡಿ ಡಾಕ್ಟರ್ ಸಾಹೇಬ, ಬಾಬಾ ಸಾಹೇಬರಿಗಿನ ಪೂರ್ವದಲ್ಲಿ ಚಳವಳಿ ಆಗಿಲ್ಲ ಅನ್ನೋದು ಪ್ರಶ್ನೆ ಬರ್ತದೆ. ಬಾಬಾ ಸಾಹೇಬರ ಪೂರ್ವದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ ಅನ್ನೋದು ಬರ್ತದೆ. ಎಸ್, ಆಗಿವೆ. ನಾನು ಬರ್ತೀನಿ 1927, ನೀವು ಡಿಸೆಂಬರ್ 25 ಮತ್ತು 1927 ಮಾರ್ಚ್ 1920 ಚಳವಳಿಗೆ ಬರ್ತೀನಿ ನಾನು. ಬಾಬಾ ಸಾಹೇಬರಿಗಿನ ಪೂರ್ವದಲ್ಲೂ ಕೂಡ ದೇಶದಲ್ಲಿ ಮಾನವ ಹಕ್ಕುಗಳಿಗಾಗಿ ಹೋರಾಟ ನಡೆದಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ವೈದಿಕ ಋಷಿಗಳು ಅಥವಾ ವೈದಿಕ ಜನಾಂಗದವರು ಸೃಷ್ಟಿ ಮಾಡಿರ್ತಕ್ಕಂಥ 18 ಪುರಾಣಗಳು ನೋಡಿದಾಗ ನಿಮಗೆ ಗಮನಕ್ಕೆ ಬರುತ್ತದೆ. ಪ್ರತಿ ಪುರಾಣದಲ್ಲೂ ಕೂಡ ಮಹಿಳೆ ಮತ್ತು ಶೂದ್ರ ದಲಿತರ ಮೇಲೆ ದೌರ್ಜನ್ಯಗಳು ನಡೆದಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಅಲ್ಲಿ ಸಂಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ತಕ್ಕಂಥ ಪುರಾಣಗಳಲ್ಲಿ ನೋಡ್ತೀವಿ. ಮನುಸ್ಮೃತಿಯಲ್ಲಿ ಬಹುಶಃ ಇಲ್ಲಿದೆ, ನೀವು ನೋಡ್ಬೋದು. ಮನುಸ್ಮೃತಿಯಲ್ಲಿ ಪ್ರತಿ 11 ಅಧ್ಯಾಯದಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಲೇಬೇಕು ಅಂತಕ್ಕಂಥ ನಿರ್ದೇಶವನ್ನು ಪುರೋಹಿತರಿಗೆ ಮತ್ತು ಬ್ರಾಹ್ಮಣಶಾಹಿಗಳಿಗೆ ಮನು ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಇವುಗಳ ವಿರುದ್ಧ ಯಾವುದೇ ಚಳವಳಿ ನಡೆದಿಲ್ಲ ಅಥವಾ ಈ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ನಡೆದಿಲ್ಲ ಅಂತ ನೀವು ಪ್ರಶ್ನೆ ಮಾಡಿದಾಗ, ಬಾಬಾ ಸಾಹೇಬರಿಗಿನ ಪೂರ್ವದಲ್ಲಿ 12ನೇ ಶತಮಾನದಲ್ಲಿ ತೆಗೆದುಕೊಂಡಾಗ ಸುಮಾರು 700 ಬಸವಾದಿ ಪ್ರಮತ್ತರು ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ
ಶಟದ ನಿಂತಿರ್ತಕ್ಕಂಥವ್ರು. ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಲು ಅವರು ಹೋರಾಟ ಮಾಡಿರ್ತಕ್ಕಂಥವ್ರು. ಅದಕ್ಕೆ ಬಹುಶಃ ಶರಣರು ಹೇಳ್ತಾರೆ, ಈ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಕ್ಕಂಥ ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ಕಟುವಾಗಿ ಟೀಕೆ ಮಾಡಿರ್ತಕ್ಕಂಥವ್ರು ಪ್ರಪ್ರಥಮದಲ್ಲಿ ಬಾಬಾ ಸಾಹೇಬ್ರಿಕಿನ ಪೂರ್ವದಲ್ಲಿ ಬಸವಾದಿ ಪ್ರಮಥರು. ಉದಾಹರಣೆ ತೆಗೆದುಕೊಂಡಾಗ ಅದಕ್ಕೆ ಹೇಳ್ತಾರೆ ನೋಡಿ, ಏನಂದ್ರೆ ವೇದಕ್ಕೆ ಒರೆಯ ಹಚ್ಚುವೆ, ಶಾಸ್ತ್ರಕ್ಕೆ ನಿಗಳನ್ನು ಕಟ್ಟುವೆ, ಪುರಾಣವೆಂಬುದು ಪುಂಡರಗೋಷ್ಠಿ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಅಂತ. ಇವೆಲ್ಲ ಡಂಬಾಚಾರ್ಯವ, ಇವಕ್ಕೆಲ್ಲ ಓದಬೇಡ್ರಿ ಅಂತ. ಅದನ್ನೇ ಸರ್ವಜ್ಞರು ಹೇಳಿದರು. ಏನಂದರೆ ಹಾದರದ ಕಥೆಯನ್ನು ಸೋದರರ ವಧೆಯನ್ನು ಆದರ್ಶಿ ಕೇಳುವನ ಕಿವಿಯಲ್ಲಿ ಕೀರ್ದುಷಿ ತುರುಕೆಂದ ಸರ್ವಜ್ಞ ಅಂತ. ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಕ್ಕಂಥ ಧಾರ್ಮಿಕ ಗ್ರಂಥಗಳನ್ನು ಪ್ರತಿಬಂಧಿಸುವ ಸಲುವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಹೋರಾಟ ಮಾಡಿದ್ರು. ತದನಂತರ ಕಾಲಘಟ್ಟದಲ್ಲಿ ಆಯಾ ಪ್ರಾಂತ್ಯಗಳಲ್ಲಿ, ಆಯಾ ಭಾಷೆ ಮಾತಾಡ್ತಕ್ಕಂಥ ಆಯಾ ರಾಜ್ಯಗಳಲ್ಲಿ ಈ ಮಾನವ ಹಕ್ಕುಗಳ ಸಂರಕ್ಷಣೆ ಸಲುವಾಗಿ ಉಲ್ಲಂಘನೆ ವಿರುದ್ಧ ಕೆಲಸ ಮಾಡಿರ್ತಕ್ಕಂಥ ಮಹಾಪುರುಷರು ನೋಡ್ತೀವಿ. ಉತ್ತರ ಪ್ರದೇಶ ತೆಗೆದುಕೊಂಡಾಗ ರೋಹಿದಾಸಗೆ ನೋಡ್ತೀವಿ. ಮಹಾರಾಷ್ಟ್ರ ಮತ್ತು ಈ ಕಡೆ ಬಾಜು ಗುಜರಾತ ಈ ಕಡೆ ತೆಗೆದುಕೊಂಡಾಗ ಸಂತ ಕಬೀರದಾಸಗೆ ನೋಡ್ತೀವಿ, ಜ್ಞಾನದೇವ್ ನೋಡ್ತೀವಿ, ತುಕಾರಾಮಗೆ ನೋಡ್ತೀವಿ. ಮತ್ತು ಈ ಕಡೆ ಕಾಲಘಟ್ಟದಲ್ಲಿ ಈ ಕಡೆ ನಾವು ಕೇರಳ ಕಡೆ ತೆಗೆದುಕೊಂಡಾಗ ಅಯ್ಯನ್ ಕಾಳೆ ಅಂತವ್ರು ನೋಡ್ತೀವಿ. ಆಮೇಲೆ ತಮಿಳುನಾಡು ತೆಗೆದುಕೊಂಡಾಗ ಅಯೋಧ್ಯೆ ದಾಸರಂಥವ್ರು ನೋಡ್ತೀವಿ. ಆಂಧ್ರ ಪ್ರದೇಶ ತೆಗೆದುಕೊಂಡಾಗ BS ವೆಂಕಟರಾವ್, B ಶ್ಯಾಮ್ ಸುಂದರ್ ಸಾಹೇಬ್ರು ಇಂಥವ್ರು ನೋಡ್ತೀವಿ. ಇವು ಆಯಾ ರಾಜ್ಯಗಳಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ, ನಮ್ಮ ಗಮನಕ್ಕೆ ಇರ್ತಕ್ಕಂಥ ಮತ್ತು ಚರಿತ್ರೆಯಲ್ಲಿ ಒಂದಿಷ್ಟು ಆಕಾರಗಳು ಸಿಗ್ತಕ್ಕಂಥ ವ್ಯಕ್ತಿಗಳು ಇವರು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಗವಾನ್ ಬುದ್ಧರ, ಜ್ಯೋತಿಬಾ ಫುಲೆ ಅವರ, ಸಂತ ಕಬೀರದಾಸರ ಮತ್ತು ಇವರಿಂದ ಪ್ರೇರೇಪಣೆಗೊಂಡಿರ್ತಕ್ಕಂಥವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಾಸನಬದ್ಧವಾಗಿ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ಈ ದೇಶದ ಏಕೈಕ ಯುಗ ಪ್ರವರ್ತಕರು ಶಾಸನಬದ್ಧವಾಗಿ. ಅಂದರೆ ಈ ಮಹಾಡದಲ್ಲಿರ್ತಕ್ಕಂಥ ಚೌದಾರ್ ಕೆರೆ ನೀರು ಕುಡಿಬೇಕು ಅಂತಕ್ಕಂಥ ಚಳವಳಿ ಮಾಡಿದ್ರು ಬಾಬಾ ಸಾಹೇಬ್ 1927 ಮಾರ್ಚ್ 1920. ಅವ್ರಿಗೆ ನೀರು ಸಿಕ್ಕಿಲ್ಲ ಅಂತ ಅಲ್ಲ, ಅಂದರೆ ಯಾವ ಜನಾಂಗ, ಯಾವ ಪುರೋಹಿತರು, ಯಾವ ಧರ್ಮ, ಯಾವ ವ್ಯವಸ್ಥೆ, ಯಾವ ಸಮಾಜ ಮನುಷ್ಯರನ್ನು ಮನುಷ್ಯರಂತೆ ಕಾಣಂಗಿಲ್ಲ. ನಾಯಿ, ಹಂದಿ, ದನ, ಎಮ್ಮೆ, ಕುರಿ, ಕೋಳಿ ಕುಡಿತಕ್ಕಂಥ ಆ ಮಾಡದ ಚೌದಾರಕೆರೆ ನೀರನ್ನು ಅವರಂತೆ ಮನುಷ್ಯರಾಗಿರ್ತಕ್ಕಂಥ ಜನರಿಗೆ ಕುಡಿಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಇದು ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತು ಮನುವಾದಿ ಜನಾಂಗದವರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಚಳವಳಿ ಹಮ್ಮಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾನವ ಹಕ್ಕುಗಳ ಸಂರಕ್ಷಣೆ ಸಲುವಾಗಿ. ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಹೆಂಗೆ ಆಲತ್ತದ ಅಂದರೆ ವೈದಿಕರ ಸೃಷ್ಟಿ ಮಾಡಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳ ಮೂಲಕ ಅದರಲ್ಲಿ ಹಿಂಗೆ ಬರ್ದಾರ. ಅವರು ಈ ಮಹಿಳೆ ಮತ್ತು ಶೋಷಿತರ ಬಗ್ಗೆ, ಶೂದ್ರರ ಬಗ್ಗೆ, ದಲಿತರ ಬಗ್ಗೆ ತುಂಬ ಕೀಳಾಗಿ ಕೆಟ್ಟದಾಗಿ ಬರೆದಿರ್ತಕ್ಕಂಥ ಗ್ರಂಥಗಳು ಅವ್ಯವ. ಅದಕ್ಕಾಗಿ ನಾವು ಅದರ ಮೂಲ ಬೇರಿರ್ತಕ್ಕಂಥದ್ದು ಮನುಸ್ಮೃತಿಯಲ್ಲಿ ಸುಮತಿ ಭಾರ್ಗವ ಬರೆದಿರ್ತಕ್ಕಂಥ ಮನುಸ್ಮೃತಿ ಸುಡೋದ್ರ ಮೂಲಕ ನಾವು ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಾಮಂತ ತಿಳಿದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ 1927 ಡಿಸೆಂಬರ್ 25ನೇ ತಾರೀಕು ದಿವಸ ಅದೇ ಮಹಾಡದಲ್ಲಿ ಮನುಸ್ಮೃತಿಯನ್ನು ಸುಡೋದ್ರ ಮೂಲಕ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಕ್ಕಂಥ ಮಾರ್ಗದ ಸೂಕ್ತಿಗೆ ಬೆಂಕಿ ಇಟ್ಟು ಜನರಿಗೆ ಹೇಳಿದ್ರು ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಚಳವಳಿಗೆ ಎಲ್ಲರೂ ಅಣಿಯಾಗ್ರಿ ಅಂತಕ್ಕಂಥದ್ದು. ಕೊನೆಯಲ್ಲಿ ಈ ಮಾನವ ಹಕ್ಕುಗಳನ್ನು ಕಳೆದುಕೊಂಡಿರುವಂಥ ಜನರು ತಮ್ಮ ಒಂದು ಮಾನವ ಹಕ್ಕುಗಳನ್ನು ಯಾವ ರೀತಿ ಪಡೆದುಕೊಳ್ಬಹುದಂತ ತಾವು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಡಾಕ್ಟರ್ ಸಾಹೇಬ್, ಮಾನವ ಹಕ್ಕುಗಳು ಬೇಡ ತಕ್ಷಣ ಸಿಗ್ತಕ್ಕಂಥದ್ದಲ್ಲ. ಬಾಬಾ ಸಾಹೇಬ್ರು ಅದಕ್ಕೆ ಹೇಳ್ತಾರೆ, ಬೇಡದ್ರೆ ನಿಮಗೆ ಭಿಕ್ಷೆ ಸಿಗ್ತದೆ. ನೀವು ಆಳುವ ವರ್ಗ ಆದರೆ ಮಾತ್ರ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡ್ಬೋದು. ಆಳುವ ವರ್ಗ ಆಗಬೇಕಾದ್ರೆ ಈ ಮೀಸಲಾತಿಯಿಂದ ಆಯ್ಕೆಗೊಂಡಿರ್ತಕ್ಕಂಥ ಜನಾಂಗವನ್ನು ದೃಷ್ಟಿಕೋನ ಇಟ್ಟುಕೊಂಡು ಹೇಳ್ತಾರೆ ಬಾಬಾ ಸಾಹೇಬರು, ನೀವು ಆಯಾ ಪಕ್ಷದ ಏಜೆಂಟ್ರಾಗಿರಬಾರ್ದು. ನೀವು ಫಸ್ಟ್ ಸಮಾಜದ ಪ್ರತಿನಿಧಿಗಳಾಗಬೇಕಾದ್ರೆ ಯು ಮಸ್ಟ್ ಬಿಕಮ್ ಎಜುಕೇಟ್ ಅಂತ ಹೇಳ್ತಾರೆ. ನೀವು ಜಾಗೃತರಾಗಬೇಕು. ಸೊ ಜಾಗೃತರಾಗಬೇಕಾದ್ರೆ ಸಾಕಷ್ಟು ಓದಿರಬೇಕು, IAS IPS MA PhD ಪಡೆದಿರ್ಬೇಕಂತೇನಿಲ್ಲ. ಆದರೆ ನಿಮಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಪಡಿಬೇಕು. ಅದಾದ ನಂತರ ನೀವು ಜಾಗೃತರಾಗಬೇಕು. ಇವೆರಡೂ ಆದ ನಂತರ ನೀವು ಸಮಾಜವನ್ನು ನಡೆಸ್ತಕ್ಕಂಥ ಒಬ್ಬ ಮಾರ್ಗದರ್ಶಕರಾಗ್ತೀರಿ.
ನಿಮ್ಮಿಂದ ಸಮಾಜ ಬೆನ್ನು ಹತ್ತಂದರೆ ನಿಮ್ಮ ಮೇಲೆ ಶೋಷಣೆ ಮಾಡ್ತಕ್ಕಂಥ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಕ್ಕಂಥ ಜನ ನಿಮ್ಮನ್ನು ಹೆದರ್ತಾರೆ. ಅದು ಬಿಟ್ಟುಬಿಟ್ಟು ಇವತ್ತಿನ ದಿವಸ ಜನರು ಬಹಳಷ್ಟು ಜನ ಏನು ಮಾಡ್ತಾಯಿದೆ ಅಂದರೆ, ನಾವು ಜೈವಿಂ ಬೋಲೋ ಕಿದರ್ ಬಿ ಚಲೋ ಅಂದ್ರೆ ಜನ ಹೆದರ್ತಾರೆ ಅಂತ. ಇಲ್ಲ, ಪ್ರತಿ ಹಳ್ಳಿಯಲ್ಲೂ ಕೂಡ, ಪ್ರತಿ ಗ್ರಾಮದಲ್ಲಿ, ಸರ್ಕಲ್ದಲ್ಲಿ ಇವತ್ತಿನ ದಿವಸ ಬಾಬಾ ಸಾಹೇಬರ ಪ್ರತಿಮೆಗಳು ಕಾಣ್ತೀವಿ ನಾವು. ಮನುವಾದಿಗಳು ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಕ್ಕಂಥ ಜನರು ಬಾಬಾ ಸಾಹೇಬ್ರ ಪ್ರತಿಮೆಗೆ ಎಂದೂ ಅಂಜಂಗಿಲ್ಲ. ಹಾಗಂತ ಪ್ರತಿಮೆ ಇಡಬಾರ್ದು ಅಂತ ಹೇಳ್ತಿಲ್ಲ. ಬಾಬಾ ಸಾಹೇಬರ ಪ್ರತಿಮೆ ನಮ್ಮ ಸ್ವಾಭಿಮಾನದ ಸಂಕೇತ. ಒಂದು ವೇಳೆ ಅವ್ರ ಪ್ರತಿಮೆ ನಾವು ಮಾಡಲಿಲ್ಲ ಅಂದರೆ ಈ ಮನುವಾದಿಗಳು ಹೇಗೆ ತಥಾಗತ ಭಗವಾನ್ ಬುದ್ಧರಿಗೆ ವಿಷ್ಣುವಿನ 9ನೇ ಅವತಾರ ಅಂತ ಹೈಜಾಕ್ ಮಾಡಿದರು, ಬಾಬಾ ಸಾಹೇಬ್ರಿಗೂ ಭವಿಷ್ಯ 11ನೇ ಅವತಾರ ಮಾಡ್ಬೋದು. ಅವರಿಗೂ ಕೂಡ ಅವ್ರು ರೂಪಾಂತರ ಮಾಡ್ಬೋದು. ಅವರ ಚಿತ್ರ, ಅವ್ರ ವ್ಯಕ್ತಿತ್ವವನ್ನು ಒಂದು ವಿಘ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಸಾಹೇಬರ ಪ್ರತಿಮೆಗಳು ಬೇಕು. ಆದರೆ ಪ್ರತಿಮೆಗಳು ನಮ್ಮ ಸ್ವಾಭಿಮಾನದ ಸಂಕೇತ ಆದರೆ ಆ ಮನುವಾದಿಗಳು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಕ್ಕಂಥ ಜನರು ನಮಗೆ ಹೆದರಬೇಕಾದರೆ ಬಾಬಾ ಸಾಹೇಬರ ಬರಹಗಳನ್ನು ನಾವು ಅರಿತುಕೊಂಡಾಗ, ನಮ್ಮ ಮಸ್ತಿಷ್ಕದಲ್ಲಿ ತುಂಬಿಕೊಂಡಾಗ ಅವ್ರು ಹೆದರ್ತಾರೆ ವಿನ ಮೂರ್ತಿ ಮುಂದೆ ಕೂತು ಪೂಜೆ ಮಾಡಿದ್ರೆ ನಿಮಗೆ ಹೆದರಂಗಿಲ್ಲ. ಅದಕ್ಕೆ ಇಷ್ಟು ತಿಳ್ಕೊರಿ, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಬರೇ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡ್ರೆ ಇಷ್ಟು ಪವರ್ಫುಲ್ ಇದ್ರಿ ನೀವೆಲ್ಲ. ಯಾರ ಮೇಲೆ ದೌರ್ಜನ್ಯಗಳಾಗ್ತಾವೋ SC ST OBC ಜನಾಂಗ, ನಿಮಗೆ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡ್ರೆ ಇಷ್ಟು ಪವರ್ಫುಲ್ ಇದ್ದೀರಿ. ವೇಳೆ ಬಾಬಾ ಸಾಹೇಬರ ಜೀವನ ಸಂಘರ್ಷ ಮತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದ ಸೂಕ್ತಿಗಳು ನಿಮ್ಮ ಮಸ್ತಿಷ್ಕದಲ್ಲಿ ತುಂಬಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನೀವೆಷ್ಟು ಪವರ್ಫುಲ್ ಇರ್ತೀರಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿವರೆಗೆ ನೀವು ಬಾಬಾ ಸಾಹೇಬರ ಜೀವನ ಸಂಘರ್ಷ ಅರ್ಥ ಮಾಡ್ಕೊಳ್ಳೋದಿಲ್ಲವೋ, ಎಲ್ಲಿವರೆಗೂ ಸಂವಿಧಾನ ಅರ್ಥ ಮಾಡಿಕೊಳ್ಳೋದಿಲ್ಲೋ, ಓದಿಕೊಳ್ಳೋದಿಲ್ಲೋ, ಅಲ್ಲಿವರೆಗೂ ಗುಲಾಮರಾಗಿ ಇರ್ತೀರಿ. ಯಾರು ಗುಲಾಮರಾಗಿರ್ತಾರೋ ಅವರ ಮೇಲೆ ದೌರ್ಜನ್ಯ ಆದರೂ ಕೂಡ ಆಳುವ ವರ್ಗ ಅದನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಟ್ರೀಟ್ ಮಾಡೋಂಗಿಲ್ಲ. ಅದು ನಿಮ್ಮ ಯೋಗ್ಯತೆ, ನಿಮ್ಮ ಕರ್ಮ, ನಿಮ್ಮ ಫಲ, ನೀವು ಭೋಗಿಸಲೇಬೇಕು, ನೀವು ಅದಕ್ಕೆ ಬಂದಿರಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ, ಸಮಜಾಯಿಷಿ ನೀಡೋದ್ರ ಮೂಲಕ ಮಾನವ ಹಕ್ಕುಗಳ ಇಂಡೈರೆಕ್ಟಾಗಿ ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಡಾಕ್ಟರ್. ಸರ್, ಇಲ್ಲಿವರೆಗೂ ತಾವು ಮಾನವ ಹಕ್ಕುಗಳಂದರೇನು, ಮಾನವ ಯಾವ ರೀತಿ ಇದ್ದುವು, ಇವಾಗ ಯಾವ ರೀತಿ ಇವೆ, ಮತ್ತು ಮಾನವ ಹಕ್ಕುಗಳನ್ನು ಕಳೆದುಕೊಂಡಂಥ ಜನಾಂಗ ಯಾವ ರೀತಿ ಅದನ್ನು ಪಡೆದು ಸವಿಸ್ತಾರವಾಗಿ ಹೇಳಿದ್ರಿ. ಅದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ಪ್ರೇಕ್ಷಕರಿಗೆ ಒಂದು ಮಾತು ಹೇಳ್ತೀನಿ, ಬೇಡೋದರಿಂದ ಭಿಕ್ಷೆ ಸಿಗ್ತದೆ ವಿನ ಅಧಿಕಾರ ಸಿಗಂಗಿಲ್ಲ. ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾರೆ ಏನಂದರೆ, ಮಾಂಗನೆ ಸೆ ಭೀಕ್ ಮಿಲ್ತಿ ಹೈ, ಇಸ್ಲಿಯೇ ಹಮಾರೆ ಹಕ್ ಛೀನ್ ಲೇನಾ ಚಾಯಿ, ಜೋ ಮಾಂಗನೆ ಸೆ ನೀ ಮಿಲೇಗಾ ಓ ಛೀನ್ ಲೇನಾ ಚಾಯಿ ಅಂತ ಹೇಳಿದರೆ, ನಾವು ಓದಿ ಪ್ರಬುದ್ಧರಾಗಿ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ತಕ್ಕಂಥ ನಾವು ಚಳವಳಿ ನಡೆಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಎಲ್ಲರಿಗೂ ಜೈ ಭೀಮ್.